ನೋಡಿ ಸ್ನೇಹಿತರೆ, ಇವತ್ತು ನಿಮ್ಗೆ ಈ ಭೂಮಿ ಮೇಲಿರೋ ಒಂದು ವಿಚಿತ್ರ ನರಕದ ಕತೆ ಹೇಳ್ತೀನಿ. ಇದು ಯಾವುದೋ ಸಿನಿಮಾದ ಕಥೆಯಲ್ಲ, ನಮ್ ಪಕ್ಕದಲ್ಲೇ ಇರೋ ಒಂದು ದೇಶದ ಅಸಲಿ ಕಿರಾತಕ ಕಥೆ. ಈ ಕಥೆ ಕೇಳಿದ್ಮೇಲೆ ನಿಮ್ಗೆ ಅಬ್ಬಾ, ನಾವು ಎಷ್ಟು ಪುಣ್ಯ ಮಾಡಿದ್ದೀವಿ ಈ ಭಾರತದಲ್ಲಿ ಹುಟ್ಟೋಕೆ ಅಂತ ಅನ್ನಿಸ್ದಿದ್ರೆ ಕೇಳಿ. ಇವತ್ತು ನಾವು ಮಾತಾಡ್ತಿರೋದು ಆ ಕಿಮ್ ಸಾಮ್ರಾಜ್ಯದ ಬಗ್ಗೆ, ಅಂದ್ರೆ ಮಿಸ್ಟೀರಿಯಸ್ ಉತ್ತರ ಕೊರಿಯಾ ಬಗ್ಗೆ. ಅದಕ್ಕೂ ಮುಂಚೆ ನೀವು ನೋಡ್ತಾ ಇರೋದು ಜಿಯೋಸ್ಕೋಪ್ ಕನ್ನಡ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕೇಳಿ ಸ್ನೇಹಿತರೆ, ಈಗ ನಿಮ್ಮ ಕೈಲಿರೋ ಫೋನ್ನಲ್ಲಿ ಒಂದು ರೀಲ್ಸ್ ನೋಡ್ತೀರಾ ಅಥವಾ ನಿಮ್ಗೆ ಇಷ್ಟ ಬಂದಿದ್ದನ್ನ ಗೂಗಲ್ ಮಾಡ್ತೀರಾ ಅಲ್ವಾ? ಆದ್ರೆ ಉತ್ತರ ಕೊರಿಯಾದಲ್ಲಿ ನೀವು ಇಷ್ಟ ಬಂದಿದ್ದನ್ನ ಮಾಡೋ ಹಾಗಿಲ್ಲ, ಇಷ್ಟ ಬಂದಿದ್ದನ್ನ ಮಾತಾಡೋ ಹಾಗಿಲ್ಲ. ಅಷ್ಟೇ ಯಾಕೆ, ನೀವು ಇಷ್ಟ ಬಂದಂಗೆ ಹೇರ್ ಕಟ್ ಮಾಡಿಸ್ಕೊಳ್ಳೋಕ್ಕೂ ಪರ್ಮಿಷನ್ ಇಲ್ಲ. ಅಲ್ಲಿ ಕಿಮ್ ಜಾಂಗ್ ಉನ್ ಅನ್ನೋ ಒಬ್ಬ ಬಾಸ್ ಇದ್ದಾನೆ. ಅವನು ಹೇಳಿದ್ದೇ ವೇದವಾಕ್ಯ, ಅವನು ಗೀಚಿದ್ದೇ ಕಾನೂನು. ಅಷ್ಟೇ ಅಲ್ಲ ಕಣ್ರಿ, ಅಲ್ಲಿ ಮಗು ಹುಟ್ಟಿದ ತಕ್ಷಣ ಮೊದಲು ಕೇಳೋದು ಅಮ್ಮನ ಲಾಲಿ ಹಾಡಲ್ಲ, ಬದಲಾಗಿ ಆ ಕಿಮ್ ಕುಟುಂಬದ ಗುಣಗಾನ. ಶಾಲೆಯಲ್ಲಿ ಮಕ್ಕಳಿಗೆ ನಮ್ಮ ನಾಯಕ ಕಿಮ್ ಜಾಂಗ್ ಉನ್ ಸಾಹೇಬ್ರು ಎಷ್ಟು ದೊಡ್ಡವರು, ಅವರು ಸೂರ್ಯನನ್ನೇ ಬೇಕಿದ್ರೆ ಕೈಲಿ ಹಿಡಿತಾರೆ ಅಂತ ಬ್ರೈನ್ ವಾಶ್ ಮಾಡ್ತಾರೆ. ಪ್ರತಿ ಮನೆಯಲ್ಲೂ ಆ ಕಿಮ್ ಕುಟುಂಬದ ಫೋಟೋ ಇರಲೇಬೇಕು. ಅಕಸ್ಮಾತ್ ಆ ಫೋಟೋ ಮೇಲೆ ಧೂಳು ಕೂತಿದ್ದರೂ ನೀನು ದೇಶದ್ರೋಹಿ ಅಂತ ಫಿಕ್ಸು. ಅಷ್ಟೇ ಯಾಕೆ, ಮನೆಯಲ್ಲಿ ಏನಾದ್ರೂ ಅನಾಹುತ ಆಗಿ ಬೆಂಕಿ ಬಿದ್ರೆ ಮೊದಲು ಅಪ್ಪ ಅಮ್ಮನನ್ನೋ ಅಥವಾ ಒಡವೆನ್ನೋ ಕಾಪಾಡೋ ಬದಲು ಆ ಫೋಟೋಗಳನ್ನ ಎತ್ಕೊಂಡು ಹೊರಗೆ ಬರಬೇಕು. ಫೋಟೋ ಸುಟ್ಟು ಹೋದ್ರೆ ನೀವು ಜೈಲಿಗೆ ಹೋಗೋದು ಗ್ಯಾರಂಟಿ. ಇನ್ನು ಈ ಮಾಹಿತಿಯ ಕಥೆ ಕೇಳಿ. ನಿಮ್ಗೆ ಬೇಕಾದಾಗ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ನೋಡ್ತೀರಾ, ಆದ್ರೆ ಅಲ್ಲಿ ಇಂಟರ್ನೆಟ್ ಅನ್ನೋ ಪದಾನೇ ಯಾರಿಗೂ ಗೊತ್ತಿಲ್ಲ. ಅಲ್ಲಿ ಇರೋದು ಬರೀ ಒಂದು ಲೋಕಲ್ ನೆಟ್ವರ್ಕ್ ಅಷ್ಟೇ. ಅದರಲ್ಲಿ ಕಿಮ್ ಎಷ್ಟು ಗ್ರೇಟ್ ಅಂತ ಹಗಲು ರಾತ್ರಿ ತೋರಿಸ್ತಾರೆ. ಹೊರಗಿನ ದೇಶದ ಸಿನಿಮಾ ಅಥವಾ ದಕ್ಷಿಣ ಕೊರಿಯಾದ ಯಾವುದಾದ್ರೂ ಡ್ರಾಮಾ ನೀನು ಪೆನ್ಡ್ರೈವ್ನಲ್ಲಿ ಹಾಕ್ಕೊಂಡು ನೋಡಿದ್ರೆ ಸೀದಾ ಮರಣದಂಡನೆ. ಯೋಚನೆ ಮಾಡಿ, ಒಂದು ಸಿನಿಮಾ ನೋಡಿದ್ದಕ್ಕೆ ಪ್ರಾಣ ಕಳೆದುಕೊಳ್ಳೋ ಪರಿಸ್ಥಿತಿಯಲ್ಲಿದೆ. ರೇಡಿಯೋಗಳಲ್ಲಿ ಬರೀ ಅವರದೇ ಚಾನೆಲ್ ಬರೋ ಹಾಗೆ ಲಾಕ್ ಮಾಡಿರ್ತಾರೆ. ಯಾರಾದ್ರೂ ಕದ್ದು ಮುಚ್ಚಿ ಕೆ-ಪಾಪ್ ಹಾಡು ಕೇಳಿದ್ರೆ ಮುಗಿಯಿತು, ಅವರು ಮತ್ತೆ ಹೊರಗೆ ಬರೋದೇ ಇಲ್ಲ. ಅಲ್ಲಿ ಇರೋದು ಬರೀ ದೈಹಿಕ ಜೈಲಲ್ಲ ಮಿತ್ರರೇ, ಮಾನಸಿಕ ಜೈಲು. ಕಿಮ್ ಜಾಂಗ್ ಉನ್ ಅನ್ನೋ ಈ ಮನುಷ್ಯ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಓದಿದವನು. ಅಂದ್ರೆ ಜಗತ್ತು ಹೇಗಿದೆ ಅಂತ ಅವನಿಗೆ ಚೆನ್ನಾಗಿ ಗೊತ್ತು. ಆದರೂ ಅವನು ವಾಪಸ್ ಬಂದು ತನ್ನ ದೇಶದ ಜನರನ್ನ ಯಾಕೆ ಇಷ್ಟು ಕಷ್ಟದಲ್ಲಿಟ್ಟಿದ್ದಾನೆ ಅಂದ್ರೆ ಅವನಿಗೆ ಅಧಿಕಾರದ ಹಸಿವು. ಅವನಿಗೆ ಎಲ್ಲಿ ತನ್ನನ್ನ ಯಾರಾದ್ರೂ ಕೊಂದು ಹಾಕ್ತಾರೋ ಅನ್ನೋ ಭಯ ಸದಾ ಕಾಡ್ತಿರುತ್ತೆ. ಅದಕ್ಕೆ ಅವನು ಫ್ಲೈಟ್ ಹತ್ತಲ್ಲ, ಬದಲಾಗಿ ಒಂದು ದೊಡ್ಡ ಬುಲೆಟ್ ಪ್ರೂಫ್ ರೈಲಿನಲ್ಲಿ ಓಡಾಡ್ತಾನೆ. ಆ ರೈಲು ಹೋದ್ರೆ ಅದರ ಮುಂದೆ ಒಂದು ರೈಲು, ಹಿಂದೆ ಒಂದು ರೈಲು ಸೆಕ್ಯೂರಿಟಿಗಾಗಿ ಹೋಗುತ್ತೆ. ಹಳಿಗಳ ಮೇಲೆ ಬಾಂಬ್ ಇಟ್ಟಿದ್ದಾರಾ ಅಂತ ಸೈನಿಕರು ದಿನಾಪೂರ್ತಿ ಚೆಕ್ ಮಾಡಬೇಕಾಗಿರುತ್ತೆ. ಅವನ ಊಟವನ್ನ ಕೂಡ ಮೊದಲು ಟೆಸ್ಟರ್ಗಳು ಟೇಸ್ಟ್ ಮಾಡಿದ ಮೇಲೆಯೇ ಅವನು ತಿನ್ನೋದು. ರಾಜನ ತರ ಇದ್ದರೂ ಅವನು ಪ್ರತಿ ಕ್ಷಣ ಸಾಯೋ ಭಯದಲ್ಲೇ ಬದುಕ್ತಾನೆ. ಇನ್ನು ಅಲ್ಲಿರುವ 3 ತಲೆಮಾರಿನ ಶಿಕ್ಷೆ ಅನ್ನೋ ಕಾನೂನು ಕೇಳಿದ್ರೆ ನಿನ್ನ ಮೈ ಬೆವರುತ್ತೆ. ನಮ್ಮ ದೇಶದಲ್ಲಿ ತಪ್ಪು ಮಾಡಿದವನಿಗೆ ಅಷ್ಟೇ ಶಿಕ್ಷೆ ಅಲ್ವಾ? ಆದ್ರೆ ಅಲ್ಲಿ ಹಂಗಲ್ಲ. ಯಾರಾದ್ರೂ ಒಬ್ಬ ಬಾರ್ಡರ್ ದಾಟಿ ಓಡಿ ಹೋಗೋಕೆ ಟ್ರೈ ಮಾಡಿದ್ರೆ ಅಥವಾ ಸರ್ಕಾರದ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ಅವನನ್ನ ಅಷ್ಟೇ ಅಲ್ಲ, ಅವನ ಅಪ್ಪ ಅಮ್ಮನನ್ನು ಮತ್ತು ಅವನ ಸಣ್ಣ ಮಕ್ಕಳನ್ನು ಕೂಡ ಹಿಡಿದು ಲೇಬರ್ ಕ್ಯಾಂಪಿಗೆ ಹಾಕ್ತಾರೆ. ಅಂದ್ರೆ ಅಜ್ಜ ಮಾಡಿರೋ ತಪ್ಪಿಗೆ ಮೊಮ್ಮಕ್ಕಳು ಜೈಲಲ್ಲಿ ಹುಟ್ಟಿ ಅಲ್ಲೇ ಸಾಯ್ಬೇಕು. ಇವತ್ತು 16,000 ಜನ ಅಪ್ಪಿತಪ್ಪಿಯೂ ಮಾಡದ ತಪ್ಪಿಗೆ ಆ ಜೈಲುಗಳಲ್ಲಿ ನರಳುತ್ತಿದ್ದಾರೆ. ಅಲ್ಲಿ ಅವರಿಗೆ ತಿನ್ನೋಕೆ ಸರಿಯಾಗಿ ಕೂಳು ಕೊಡಲ್ಲ, ದಿನಾಪೂರ್ತಿ ಕತ್ತೆ ತರಹ ಕೆಲಸ ಮಾಡಿಸ್ತಾರೆ. ಸಾವು ಅನ್ನೋದು ಅಲ್ಲಿ ಅತಿ ಸುಲಭವಾದ ದಾರಿ ಅನ್ಸುತ್ತೆ ಜನರಿಗೆ. ರಾಜಧಾನಿ ಪ್ಯಾಂಗ್ಯಾಂಗ್ಗೆ ಹೋದ್ರೆ ನಿಮ್ಗೆ ನಂಬೋಕಾಗಲ್ಲ. ದೊಡ್ಡ ಬಿಲ್ಡಿಂಗ್ಗಳು, ಲೈಟ್ಗಳು ಎಲ್ಲ ಇರುತ್ತೆ. ಆದ್ರೆ ಅದು ಬರೀ ವಿದೇಶಿಯರ ಕಣ್ಣಿಗೆ ಮಣ್ಣು ಎರಚೋಕೆ ಮಾಡಿರೋ ಸೆಟ್ಟಿಂಗ್ ಕಂಟ್ರಿ. ಅಲ್ಲಿ ಬರೀ ಕಿಮ್ಗೆ ಬೇಕಾದ ಚೇಲಾಗಳು ಮಾತ್ರ ಇರ್ತಾರೆ. ಆದ್ರೆ ಈ ನಗರ ಬಿಟ್ಟು ಹಳ್ಳಿ ಕಡೆ ಹೋದ್ರೆ ಅಸಲಿ ನರಕ ಕಾಣಿಸುತ್ತೆ. ರಾತ್ರಿ ಹೊತ್ತು ಸ್ಯಾಟಲೈಟ್ನಲ್ಲಿ ನೋಡಿದ್ರೆ ಜಗತ್ತೇ ಬೆಳಕಲ್ಲಿ ಮಿಂಚ್ತಿದ್ರೆ ಉತ್ತರ ಕೊರಿಯಾ ಮಾತ್ರ ಒಂದು ಕಪ್ಪು ಗುಳಿಯ ತರಹ ಕಾಣಿಸುತ್ತೆ.
ಯಾಕಂದ್ರೆ ಅಲ್ಲಿ ಕರೆಂಟ್ ಅನ್ನೋದು ದೊಡ್ಡ ಲಕ್ಸರಿ. ಜನರಿಗೆ ತಿನ್ನೋಕೆ ಸರಿಯಾಗಿ ಗಂಜಿ ಇರಲ್ಲ. ಆದರೆ ಕಿಮ್ ಸಾಹೇಬ್ರಿಗೆ ಮಾತ್ರ 16,000 ಕೋಟಿ ಖರ್ಚು ಮಾಡಿ ಅಣ್ವಸ್ತ್ರ ಬಾಂಬ್ ಮಾಡೋ ಗೀಳು. ಈ ಬಾಂಬ್ ಮಾಡೋಕೆ ದುಡ್ಡು ಎಲ್ಲಿಂದ ಬರುತ್ತೆ ಅಂತ ನೀವು ಕೇಳಬಹುದು. ಅಲ್ಲಿಂದಲೇ ಅಸಲಿ ಕಥೆ ಶುರುವಾಗೋದು. ಕಿಮ್ ಹತ್ರ ಒಂದು ಸೈಬರ್ ಸೈನ್ಯ ಇದೆ. ಲಾರಸ್ ಗ್ರೂಪ್ ಅಂತ ಇವರನ್ನ ಕರೀತಾರೆ. ಇವರು ಕುಂತಲ್ಲೇ ಜಗತ್ತಿನ ದೊಡ್ಡ ದೊಡ್ಡ ಬ್ಯಾಂಕುಗಳಿಗೆ ಕಣ್ಣ ಹಾಕ್ತಾರೆ, ಬಿಟ್ಕಾಯಿನ್ ಕತ್ತಾರೆ. ಈ ಕದ್ದ ದುಡ್ಡಿನಿಂದಲೇ ಇವರು ಕ್ಷಿಪಣಿ ಹಾರಿಸೋದು. ಅಂದ್ರೆ ಜಗತ್ತಿನ ಕಣ್ಣಿಗೆ ಮಣ್ಣು ಎರಚಿ ಅವರ ದುಡ್ಡನ್ನೇ ಇಟ್ಕೊಂಡು ಅವರಿಗೆ ಬೆದರಿಕೆ ಹಾಕ್ತಾರೆ ಈ ಕಿಮ್. ಸ್ನೇಹಿತರೆ, ಅಲ್ಲಿಂದ ತಪ್ಪಿಸಿಕೊಳ್ಳೋದು ಅಂದ್ರೆ ಅದು ಸಾವಿನ ಜೊತೆ ಸರಸ ಆಡೋದಂಗೆ. ಬಾರ್ಡರ್ನಲ್ಲಿ ಸೈನಿಕರು ಗನ್ ಹಿಡ್ಕೊಂಡು ರೆಡಿ ಇರ್ತಾರೆ. ನೋಡಿದ ತಕ್ಷಣ ಶೂಟ್ ಮಾಡೋಕೆ ಆರ್ಡರ್ ಇದೆ. ಅಕಸ್ಮಾತ್ ಚೀನಾಗೆ ಹೋದ್ರೂ ಅಲ್ಲಿನ ಪೊಲೀಸರು ಇವರನ್ನ ಹಿಡಿದು ವಾಪಸ್ ಕೊರಿಯಾಗೆ ಕೊಡ್ತಾರೆ. ವಾಪಸ್ ಹೋದ್ರೆ ಸಾವು ಗ್ಯಾರಂಟಿ. ಎಷ್ಟೋ ಜನ ಮಹಿಳೆಯರು ಬದುಕೋಕೆ ದಾರಿಯೇ ಇಲ್ಲದೆ ಅಕ್ರಮವಾಗಿ ಚೀನಾಗೆ ಹೋಗಿ ಮಾರಾಟ ಆಗ್ತಾರೆ. ಇದು ಆ ದೇಶದ ಜನರ ಕರಾಳ ಜೀವನ. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಗುರು, ಉತ್ತರ ಕೊರಿಯಾ ಅನ್ನೋದು ಬರೀ ಒಂದು ದೇಶ ಅಲ್ಲ, ಅದೊಂದು ಜೀವಂತ ಜೈಲು. ಅಲ್ಲಿ ಇರೋ ಜನರು ಜಗತ್ತಿನ ಶತ್ರುಗಳಲ್ಲ, ಅವರು ಈ ಕ್ರೂರ ವ್ಯವಸ್ಥೆಯ ಸಂತ್ರಸ್ತರು. ಅತಿಯಾದ ಅಧಿಕಾರ ಒಬ್ಬನ ಕೈಲಿ ಸಿಕ್ಕರೆ ಮನುಷ್ಯ ಹೇಗೆ ರಾಕ್ಷಸನಾಗಬಹುದು ಅನ್ನೋದಕ್ಕೆ ಕಿಮ್ ಜಾಂಗ್ ಉನ್ ದೊಡ್ಡ ಉದಾಹರಣೆ. ನಾವಿವತ್ತು ನೆಮ್ಮದಿಯಾಗಿ ಉಸಿರಾಡ್ತಿದ್ದೀವಿ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಸಂವಿಧಾನ ಮತ್ತು ಸ್ವಾತಂತ್ರ್ಯ. ಉತ್ತರ ಕೊರಿಯಾದ ಕಥೆ ಕೇಳಿದ್ರೆ ಆ ಸ್ವಾತಂತ್ರ್ಯದ ಬೆಲೆ ಏನು ಅಂತ ನಿಮ್ಗೆ ಅರ್ಥ ಆಗುತ್ತೆ. ಇದಾಗಿತ್ತು ಸ್ನೇಹಿತರೆ ಉತ್ತರ ಕೊರಿಯಾ ಹಾಗೂ ಅಲ್ಲಿನ ಹುಚ್ಚು ದೊರೆಯ ಚಿಕ್ಕ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಇನ್ನ ಹೆಚ್ಚಿನ ಮಾಹಿತಿ ಕೊಡ್ತೀನಿ ಇದರ ಬಗ್ಗೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೋ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.